8 ಗಂಟೆ ಆಗೋದು, ಎದ್ದು ಕಾಫಿ ಗಿಫಿ ಮಾಡು ಮಾಡ್ದೆ ಇನ್ನೂ ಮಲಗಿದಾಳ ಇವಳು. ತಡಿ ಮಾಡ್ತೀನಿ. ಓಹೋ ಮಾರಾಣಿ ಮನ್ಗವಳೆ. ಏಯ್ ಏನೇ ಎದ್ದು ಕಾಫಿ ಗಿಫಿ ಮಾಡ್ದೆ ಇನ್ನೂ ಮಲಗಿದೆ? ಇದೆ ನಿಮ್ಮ ಅಪ್ಪನ ಮನೆ ಅನ್ಕೊಂಡಿದ್ಯಾ ನೀನು? ಸಾರಿ ಅತ್ತೆ, ಟೈಮ್ ನೋಡ್ಕೊಳ್ಳಿಲ್ಲ, ನಿದ್ದೆ ಬಂತು, ಮಲಗ್ಬಿಟ್ಟೆ. ಇವಾಗಲೇ ಬರ್ತಾ ಇದ್ದೀನಿ. 10 ನಿಮಿಷದಲ್ಲಿ ಕಾಫಿ ರೆಡಿ ಆಗಿರ್ಬೇಕು, ಬಾ ಎದ್ದು. ಸರಿ ಅತ್ತೆ. ಒಂದು ಕಾಫಿ ಮಾಡೋಕ್ಕೆ ಅದು ಎಷ್ಟೋ ತಗೋತಾಳಪ್ಪ. ನನಗೆ ಬೇರೆ ಬೆಳಿಗ್ಗೆನೆ ಕಾಫಿ ಕುಡಿಲಿಲ್ಲ ಅಂದರೆ ತಲೆ ಬೇರೆ ನೋಯ್ತಾ ಇರುತ್ತೆ. ಎಷ್ಟೊತ್ತೆ ಆಯ್ತೇನೆ? ಅತ್ತೆ ಆಯಿತು ತಂದೆ. ಅತ್ತೆ ತಗೊಳ್ಳಿ ಕಾಫಿ. ಅತ್ತೆ ಏನು ಅದು ತಿಂಡಿ ಏನು ಮಾಡಲಿ? ತಿಂಡಿನಾ? ಒಂದು ಕೆಲಸ ಮಾಡು, ಕಾವ್ಯ ಮಲಗಿದ್ದಾಳೆ, ಅವಳು ಎದ್ಮೇಲೆ ಅವಳು ಏನು ತಿಂತಾಳೆ ಕೇಳ್ಬಿಟ್ಟು ಅದನ್ನೇ ಮಾಡು. ಇಲ್ಲಾಂದ್ರೆ ಅವಳು ಸರಿಯಾಗಿ ತಿನ್ನಲ್ಲ, ಮೊದಲೇ ಸಣ್ಣಕ್ಕಿದ್ದಾಳೆ, ಇನ್ನೂ ಸೊರ್ಗೋಗ್ಬಿಡ್ತಾಳೆ ಅಷ್ಟೇ. ಸರಿ ಅತ್ತೆ, ಕಾವ್ಯನ ಎದಳಿಸ್ಬಿಟ್ಟು ಕೇಳಲಾ? ಬೇಡ ಎದಳಿಸ್ಬಿಟ್ಟು ಏನು ಕೇಳ್ಬೇಡ, ಅವಳು ನಿದ್ದೆ ಹಾಳಾಗುತ್ತೆ. ಅವಳು ಎದ್ಮೇಲೆ ಅವಳು ಏನು ತಿಂತಾಳೆ ಅದನ್ನ ಕೇಳ್ಬಿಟ್ಟು ಮಾಡು. ಇವಾಗೇನು ಯಾರಿಗೂ ಅರ್ಜೆಂಟ್ ಇಲ್ಲ ಅಲ್ವಾ? ಇವಾಗ ತಾನೇ ಕಾಫಿ ಕುಡ್ಬಿಟ್ಟು ಇನ್ಮುಂಟೆ ಯಾರು ತಿಂಡಿ ತಿನ್ನಲ್ಲ, ಸ್ವಲ್ಪ ಲೇಟಾಗೆ ಮಾಡು. ಸರಿ ಅತ್ತೆ ಆಯಿತು. ಹೋಗು, ಬೇರೆ ಕೆಲಸ ಏನಾದರೂ ಇದ್ರೆ ನೋಡ್ಕೊ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಕಾವ್ಯ. ಯಾಕಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡ್ಬೇಕಲ್ವಾ? ಹೋಗು, ಫಸ್ಟ್ ಫ್ರೆಶ್ ಅಪ್ ಆಗು, ಕಾಫಿ ತಂದು ಕೊಡ್ತಾಳೆ, ಬಿಸಿ ಬಿಸಿ ಕಾಫಿ ಕುಡಿ, ಸರಿನಾ? ಸರಿ ಅತ್ತೆ ಆಯಿತು, ಫ್ರೆಶ್ ಅಪ್ ಆಗಿ ಬರ್ತೀನಿ.